ನಮ್ಮ ಹಳ್ಳಿಗಳಿಂದ ಬಂದು ಇವತ್ತು ಎಲ್ಲರೂ ಸೇರಿ ಮಹಿಳಾ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. IBಯಿಂದ ಇಲ್ಲಿ ತನಕ ಟ್ರ್ಯಾಕ್ಟರ್ ಜಾಥಾದ ಮೂಲಕ 1,000ಕ್ಕೂ ಜಾಸ್ತಿ ಹೆಣ್ಮಕ್ಳು ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಭಾಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಗ್ರಾಮ ಸಭೆಯಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ. ಒಬ್ಬ ಹಿಂದೂನ ಉತ್ತಮ ಹಿಂದುವಾಗಿ, ಒಬ್ಬ ಮುಸ್ಲಿಮನ ಒಬ್ಬ ಉತ್ತಮ ಮುಸ್ಲಿಮ್ ಆಗಿ, ಒಬ್ಬ ಕ್ರಿಶ್ಚಿಯನನ್ನು ಒಬ್ಬ ಉತ್ತಮ ಕ್ರಿಶ್ಚಿಯನ್ ಆಗಿ ಮಾಡುವುದೇ ನಮಗೆ ದೊಡ್ಡ ಮತಾಂತರ. ಮಹಿಳಾ ಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಜರತ್ ತದಾಫ್. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾನಿವತ್ತು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ 4ರ ಕ್ರಾಸ್ ಹತ್ತಿರವಿರುವಂಥ ರೋಶಿನಿ ವ್ಯಸನ ಮುಕ್ತ ಕೇಂದ್ರದಲ್ಲಿ ನಾನಿವತ್ತು ಇದ್ದೇನೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ತೊಟ್ಟುಲಿ ತೂಗುವ ಕೈಗಳು ಇವತ್ತು ಜಗತ್ತನ್ನೇ ಆಳುತ್ತೆ. ಏನು ಮಾತುಗಳಿವೆ ಇವತ್ತು ಅಕ್ಷರಶಃ ಸತ್ಯವಾಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ರೋಶಿನಿ ವ್ಯಸನ ಮುಕ್ತ ಕೇಂದ್ರ ಹಾಗೂ ಆದರ್ಶ ಮಹಿಳಾ ಸಂಘ ಏನಿದೆ, ಸಾವಿರಾರು ಮಹಿಳಾ ಮಣಿಗಳು ಇವತ್ತು ಜಾಥಾವನ್ನು ಮಾಡ್ಕೊತ, ಅಂದರೆ ಇಲ್ಲಿ ಭಾಗದಲ್ಲಿರುವಂಥ ಮಹಿಳೆಯರನ್ನು ಅವರ ಹಕ್ಕುಗಳ ಬಗ್ಗೆ ಎಲ್ಲವನ್ನು ತಿಳಿಸ್ಕೊಡುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಹಾಗಾದರೆ ಈ ಒಂದು ಮಹಿಳಾ ದಿನಾಚರಣೆಯನ್ನು ಹೇಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಯಾವೆಲ್ಲ ಮಹಿಳೆಯರು ಬಂದಿದ್ದಾರೆ ಹಾಗೂ ಮಹಿಳೆಯರು ಏನೆಲ್ಲ ಮಾತನಾಡ್ತಾರೆ ಅನ್ನೋದನ್ನು ಅವರ ಹತ್ತಿರ ಹೋಗಿ ಮಾತಾಡಿಸುವ ಒಂದು ಪ್ರಯತ್ನವನ್ನು ಕೂಡ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ರೋಶಿನಿ ಸಂಸ್ಥೆ ಮತ್ತು ಆದರ್ಶ ಮಹಿಳಾ ಒಕ್ಕೂಟದವರು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಭಾಳ ದೊಡ್ಡ ಪ್ರಮಾಣದ ತಾಯಂದಿರ ಸಂಖ್ಯೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಳ ಸಂತೋಷ ತಂದಿದೆ. ಮಹಿಳೆಯರ ಸಮಾನತೆ, ಮಹಿಳೆಯರ ಆರ್ಥಿಕ ನಿರ್ವಹಣೆ ಮತ್ತು ಮಹಿಳೆಯರ ಮುಂದಿನ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಾವೆಲ್ಲ ಸಮಾನತೆ ಮತ್ತು ಏಕತೆಯ ಒಂದು ನಡಿಗೆಯಲ್ಲಿ ನಾವೆಲ್ಲ ಜೊತೆ ನಡಿಬೇಕು ಅಂತಕ್ಕಂಥದ್ದು ಒಂದು ಬದ್ಧತೆ ಮತ್ತು ನಮ್ಮ ಕರ್ತವ್ಯ ಅಂತ ನಾನು ಭಾವಿಸಿದೆ. ಒಂದು ರೀತಿ ಆರ್ಥಿಕ ಶಕ್ತಿ ಬದಲಾವಣೆಯೇ ಎಲ್ಲ ಕ್ಷೇತ್ರಗಳಲ್ಲಿ ಎದ್ದು ಕಾಣ್ತಾ ಇರೋದು. ಹಾಗಾಗಿ ಇವತ್ತೇನು ಮಹಿಳೆಯರಲ್ಲಿ ಆ ಶಕ್ತಿಯನ್ನು ಹೊಂದ್ಕೊಂಡಿದ್ದಾರೆ, ಅವರು ಕೂಡ ಹೊರಗೆ ಬರಬೇಕು, ಹೊಸದನ್ನು ತಿಳ್ಕೊಳ್ಬೇಕು, ನಾವು ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು, ಮತ್ತಷ್ಟು ನಮ್ಮ ಬದಲಾವಣೆಯನ್ನು ನಮ್ಮ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಇಚ್ಛೆಯಿಂದನೇ ಇವತ್ತು ಈ ಸಂಖ್ಯೆಯಲ್ಲಿ ಜಾಥಾ ಮೂಲಕ ಇವತ್ತು ಮಹಿಳೆಯರು ಬರ್ತಕ್ಕಂಥದ್ದು. ಪ್ರತಿ ಕ್ಷೇತ್ರದಲ್ಲಿ ಇವತ್ತು ಮಹಿಳೆಯರ ತರಬೇತಿ ಆಗಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಅವ್ರ ಕೆಲಸ ಆಗಿರ್ಬೋದು, ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅವರ ಪ್ರಯತ್ನ ಆಗಿರ್ಬೋದು, ಪ್ರತಿ ಕ್ಷೇತ್ರದಲ್ಲಿಯೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಮತ್ತು ಶ್ರದ್ಧೆಯಿಂದ ಇವತ್ತು ರೋಶಿನಿ ಸಂಸ್ಥೆ ನಮ್ಮ ತಾಲೂಕಿನಲ್ಲಿ ಕಾರ್ಯ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರೋಶಿನಿ ಸಮಾಜ ಸೇವಾ ಸಂಸ್ಥೆ ಹಾಗೂ ಆದರ್ಶ ಮಹಿಳಾ ಒಕ್ಕೂಟದ ವತಿಯಿಂದ ಹಾನಗಲಲ್ಲಿ ಇವತ್ತು ನಾವು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಸುಮಾರು 1,000 ಹೆಣ್ಮಕ್ಳು ನಮ್ಮ ಹಳ್ಳಿಗಳಿಂದ ಬಂದು ಇವತ್ತು ಎಲ್ಲರೂ ಸೇರಿ ಮಹಿಳಾ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. IBಯಿಂದ ಇಲ್ಲಿ ತನಕ ಟ್ರ್ಯಾಕ್ಟರ್ ಜಾಥಾದ ಮೂಲಕ 1,000ಕ್ಕೂ ಜಾಸ್ತಿ ಹೆಣ್ಮಕ್ಳು ಜಾಥಾದಲ್ಲಿ ಭಾಗವಹಿಸಿದ್ದಾರೆ. ಬಹಳ ಚೆನ್ನಾಗಿ ಟ್ರ್ಯಾಕ್ಟರ್ಗಳನ್ನು ಅಲಂಕರಿಸಿಕೊಂಡು ಬಂದಿದ್ದಾರೆ. ಮೊದಲ ಬಹುಮಾನವನ್ನು ನಾವು 5,000 ಇಟ್ಟಿದ್ದೀವಿ ಟ್ರ್ಯಾಕ್ಟರ್ ಜಾಥಾಕ್ಕೆ ಅಲಂಕರಿಸಿಕೊಂಡು ಬಂದವರಿಗೆ. ಇವತ್ತು ಮಹಿಳೆಯರ ಹಬ್ಬ. ಪ್ರತಿ ವರ್ಷ ಅಂದರೆ 27 ವರ್ಷಗಳಿಂದ ರೋಶಿನಿ ಸಮಾಜ ಸೇವಾ ಸಂಸ್ಥೆ ಮಹಿಳೆಯರ ಜೊತೆ ಕೆಲಸ ಮಾಡ್ತಾ ಇದೆ. ಭಾಳಷ್ಟು ಜನ ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ ಗ್ರಾಮ ಸಭೆಯಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ. ತುಂಬ ಸಂತೋಷ ಅನಿಸ್ತಾ ಇದೆ. ಇವತ್ತು MLS ಸರ್ ಹಾಗೂ CO ಮೇಡಮ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡೋರಿದ್ದಾರೆ. ಹಾಗಾಗಿ ಅವರಿಗೂ ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈಗ ನಮ್ಮಲ್ಲಿ ನಾವು ತಾಲೂಕಾ ಒಕ್ಕೂಟ ಮತ್ತು ವಲಯ ಒಕ್ಕೂಟಗಳನ್ನು ಮಾಡಿದ್ದೀವಿ. ನಮ್ಮ ಒಕ್ಕೂಟದಲ್ಲಿ ಸುಮಾರು 38 ಜನ ಸದಸ್ಯರಿದ್ದಾರೆ. ಯಾವುದೇ ಸಮಸ್ಯೆ ಅವರ ಹಳ್ಳಿಗಳಲ್ಲಿ ಸಂಘದಲ್ಲಿ ಆದಾಗ ಇಮಿಡಿಯೇಟಾಗಿ ಅವರು ಅದನ್ನು ನಮ್ಮ ಗಮನಕ್ಕೆ ತರ್ತಾರೆ. ನಾವು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಆ ವಿಷಯಗಳನ್ನು ಚರ್ಚಿಸಿ ವಿದಿನ್ ನೋ ಟೈಮ್ ಅವರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಈಗ ಇದು ಒಳ್ಳೆ ಪ್ರಶ್ನೆ. ಮಹಿಳೆಯರಲ್ಲಿ ಕಾನೂನಿನ ಅರಿವು ಬಹಳ ಕಡಿಮೆ ಇದೆ. ಅದಕ್ಕೋಸ್ಕರ ನಾವು ನಮ್ಮಲ್ಲಿ ಕೆಲವರು ವಕೀಲರೆಲ್ಲ ಇದ್ದಾರೆ. ಪ್ರತಿ ಸಂಘದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನಾವು ಕೊಡುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಭಾಳಷ್ಟು ಹೆಣ್ಣು ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದೀವಿ.
ಹಿಂಗೆಲ್ಲ ಆಗೋದ್ರಿಂದ ಖಾಲಿ ಕೌಶಲ್ಯ ಮಾತ್ರ ಅಲ್ಲ, ಆ ಕಾರ್ಯಕ್ರಮಕ್ಕೆ ಬಂದಾಗ ಅರಿವು ಕಾರ್ಯಕ್ರಮಗಳನ್ನು ಬಹಳ ಮಾಡಿ ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ತುಂಬ ಜನ ಕೇಳಿದ್ದಾರೆ ಮತಾಂತರ ಮಾಡ್ತೀರಾ ಅಂತ ಹೇಳಿ ಅಂತ. ನಾವು ಅಂದಿದ್ದೀವಿ ಸುಮಾರು 8,500 ಜನರನ್ನು ನಾವು ಮತಾಂತರ ಮಾಡಿದ್ದೀವಿ. ಏನು ಮತಾಂತರ ಅಂದರೆ, ಒಬ್ಬ ಹಿಂದೂನ ಉತ್ತಮ ಹಿಂದುವಾಗಿ, ಒಬ್ಬ ಮುಸ್ಲಿಮನ್ನು ಒಬ್ಬ ಉತ್ತಮ ಮುಸ್ಲಿಮ್ ಆಗಿ, ಒಬ್ಬ ಕ್ರಿಶ್ಚಿಯನನ್ನು ಒಬ್ಬ ಉತ್ತಮ ಕ್ರಿಶ್ಚಿಯನ್ ಆಗಿ ಮಾಡುವುದೇ ನಮಗೆ ದೊಡ್ಡ ಮತಾಂತರ. ಜಾತಿ ಧರ್ಮದಿಂದ ಮತಾಂತರ ಅಲ್ಲ, ಒಂದು ಬ್ಯಾಡ್ ಬಿಹೇವಿಯರಿಂದ ಒಳ್ಳೆ ಬಿಹೇವಿಯರ್ಗೆ ಬರುವುದೇ ದೊಡ್ಡ ಮತಾಂತರ ನಮಗೆ. ಹಂಗಾಗಿ ನಮ್ಮ ವ್ಯಸನ ಮುಕ್ತಿ ಕೇಂದ್ರದಲ್ಲಿ ಸುಮಾರು 9,000 ಮಂದಿ ಇಲ್ಲಿ ಆರಾಮಾಗಿದ್ದಾರೆ. ಅವರು ಆರಾಮಾಗಿ ಮುಖ್ಯವಾಹಿನಿಗೆ ಹೋಗಿದ್ದಾರೆ, ಕುಟುಂಬ ಕಟ್ಕೊಂಡಿದ್ದಾರೆ, ಸಮಾಜ ಕಟ್ಕೊಂಡಿದ್ದಾರೆ. ನಮಗೆ ಅದೇ ದೊಡ್ಡ ಬ್ಲೆಸ್ಸಿಂಗ್. ಜನ ಆಡ್ತಾರೆ, ಆಡೋರು ನೋಡೋರು ಆಡಲ್ಲ. ಹಂಗಾಗಿ ಅದೇನು ನಮಗೆ ಡಿಫ್ರೆನ್ಸ್ ಮಾಡಲ್ಲ. ನಮ್ಮ ಒಳ್ಳೆ ಕೆಲಸವನ್ನು ನಾವು ಮಾಡ್ಕೊತಾ ಹೋಗ್ತೀವಿ ಸರ್. ಇವತ್ತು ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ರೀ. ನಮಗೆ ಅಂದರೆ ಯಾವಾಗಲೂ ನಾವು ಫಸ್ಟು ಮಹಿಳೆಯರು ಊರು ಮನೆ ಅಥವಾ ಕೆಲಸ ಬಿಟ್ಟು ನಾವು ಬೇರೆ ಕಡೆ ಎಲ್ಲೂ ಹೋಗ್ತಾ ಇರಲಿಲ್ಲ ಸರ್. ನಾವು ಬರೀ SSLC PUC ಹಿಂಗೆ ಓದಿದ್ವಿ. ಮನೇಲಿ ಮದುವೆ ಮಾಡಿಕೊಟ್ರು, ಬರೀ ಗಂಡ ಮನೆ ಅತ್ತೆ ಮಾವ ಬರೀ ಇದೇ ಕೆಲಸ ಮಾಡ್ಕೊಂಡು ನಮಗೆ ಹೊರಗಿನ ಪ್ರಪಂಚ ಅಂತ ಏನು ಅಂತ ಗೊತ್ತಿರಲಿಲ್ಲ. ಆದರೆ ಇವಾಗ ನಾವು ರೋಸ್ನೆ ಸಂಸ್ಥೆಯಲ್ಲಿ ಸಂಘ ಮಾಡಿ ಎಲ್ಲ ಒಂದು ಓಣೆಲೆಲ್ಲ ಕಟ್ಕೊಂಡು ಎಲ್ಲ ಪ್ರತಿಯೊಬ್ಬರು ಮಹಿಳೆಯರು ಸಂಘ ಕಟ್ಕೊಂಡು ಈ ಸಂಸ್ಥೆದವರು ನಮಗೆ ಮೇಡಮ್ ಎಲ್ಲ ಬಂದು ನಮಗೆ ಮಾಹಿತಿ ಕೊಡ್ತಾ ಇದ್ದಂಗೆ ಅವರು ನಾವೇನು ಮಾಡ್ಕೊಂಡ್ವಿ, ಮಹಿಳೆಯರು ಹೊರಗೆ ಹೋಗ್ಬೋದು, ನಾವು ಧೈರ್ಯವಾಗಿ ಓಡಾಡ್ಬೋದು ಎಲ್ಲ ಅಂದ್ಕೊಂಡು ನಮ್ಮ ಸಂಸ್ಥೆ ವತಿಯಿಂದ ನಾವು ಆಚೆ ಬಂದು ಮಹಿಳಾ ದಿನಾಚರಣೆಯನ್ನು ವರ್ಷ ಆಚರಿಸ್ತಾ ಇದ್ದೇವೆ ಸರ್ ನಾವು. ಆಮೇಲೆ ಅದರಿಂದ ನಮ್ಗೆ ಎಲ್ಲ ತಿಳುವಳಿಕೆ ಜ್ಞಾನ ಪ್ರತಿಯೊಂದು ಬರ್ತಾಯಿದೆ ಸರ್. ನಮ್ಮನ್ನ ಮಕ್ಕಳನ್ನ ಯಾವ ಥರ ಇಡಬೇಕು, ನಮ್ಮನ್ನ ಯಾವ ಥರ ಓದಿಸ್ಬೇಕು, ನಮ್ಮ ಸಂಸ್ಕಾರನ ನಾವು ಹೆಂಗೆ ಇಟ್ಕೋಬೇಕು, ಆಮೇಲೆ ನಮ್ಮ ಮನೆ ಮಠ ಎಲ್ಲ ಸರಿ ಮಾಡ್ಕೋಬೇಕು. ಹೀಗೆಲ್ಲ ನಾವು ಮಾಡ್ಕೊಂಡು ಎಲ್ಲ ಸರಿ ಮಾಡ್ಕೊಂಡು ಇವಾಗ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿಸ್ಕೊಂಡು ಗಂಡ ಮಕ್ಕಳು ಮನೆ ಸಂಸಾರ ನಮ್ಮ ದೇಶ ನಮ್ಮ ಗ್ರಾಮದೊಳಗಡೆ ನಾವು ಯಾವ ಥರ ಬದುಕಬೇಕು ಅನ್ನೋದೆಲ್ಲ ಈ ಸಂಸ್ಥೆಯಿಂದ ಎಲ್ಲ ಕಲ್ತಿದ್ದೇವೆ ಸರ್ ನಾವು. ಆಮೇಲೆ ನಾವು ಸಂಘದಿಂದ ನಾವು ಮುಂದೆ ಹೋಗ್ಬೇಕು ಹಂಗಾಗಿ ಸರ್ ನಾವೆಲ್ಲ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ಎಲ್ಲ ಮಾಡ್ಕೊಂಡು ನಾವು ಒಂದೊಂದು ದಿನ ಕೂಲಿ ಹೋಗ್ತಾಯಿದ್ದೇವೆ ಸರ್. ನಾವು ಮನೆ ಕೆಲಸ ಮುಗಿಸ್ಕೊಂಡು ಕೂಲಿ ಕೆಲಸ ಮಾಡಿ ನಮ್ಮ ಮಕ್ಕಳನ್ನ ಶಾಲೆ ಓದಿಸ್ತಾ ಇದ್ದೇವೆ ಸರ್ ನಾವೆಲ್ಲ. ಈ ಸಂಸ್ಥೆಯಿಂದ ನಾವು ಪ್ರತಿಯೊಂದು ಪಾಠ ಕಲ್ತಿದ್ದೇವೆ ಸರ್ ನಾವು. ನಮಗೆಲ್ಲ ಟೀಚರ್ಸ್ ಎಲ್ಲ ಬಂದು ನಮ್ಗೆ ಮೀಟಿಂಗ್ ತಗೊಳೋದು, ಟ್ರೈನಿಂಗ್ ತಗೊಳ್ಳೋದು, ನಾವು ಬೇರೆ ಕಡೆ ಟ್ರಿಪ್ ಹೋಗೋದು ಪ್ರತಿಯೊಂದು ನಮಗೆಲ್ಲ ತೋರಿಸ್ತಾ ಇರ್ತಾರೆ ಸರ್ ನಮಗೆ. ಅದರಿಂದ ಮಕ್ಕಳಿಗೆ ಮನೆ ಬಿಟ್ಟು ಹೊರಗೆ ಬರ್ತಾ ಇರಲಿಲ್ಲ, ಅಷ್ಟಾಗಿ ನಮಗೆ ಅದ್ರ ಬಗ್ಗೆ ಅಂದ್ರೆ ಮುಜುಗರ ಇತ್ತು. ಆದರೆ ನಾವು ರೋಶಿನಿ ಸಂಸ್ಥೆ ಸೇರಿಕೊಂಡು ನಾವು ಮಹಿಳೆಯರ ಒಂದು ಸಂಘ ಅಂತ ಮಾಡ್ಕೊಂಡು ಆದಮೇಲೆ ಅವ್ರ ಮೂಲಕವಾಗಿ ನಾವು ಭಾಳ ಹೊರಗೆ ಬಂದು ಯಾರ ಜೊತೆ ಹೆಂಗಿರ್ಬೇಕು, ಹೊರಗಿನ ಪ್ರಪಂಚದ ಬಗ್ಗೆ ಭಾಳ ಅರಿವು ಮೂಡೋ ರೀತಿ ಒಳಗೆ ನಮಗೆ ಮಾಡಿಕೊಟ್ರು ರೋಶಿನಿ ಸಂಸ್ಥೆದವರು. ಆಮೇಲೆ ಮೊದಲು ಭಾಳ ಭಯ ಇತ್ತು ರೀ. ಅಂದ್ರೆ ಯಾರೋ ಒಂದು ದೊಡ್ಡ ವ್ಯಕ್ತಿ ಬಂದಾರ ಅಂತ ಅಂದರು ಅವ್ರ ಜೊತೆ ಮಾತಾಡೋಕೆ ನಮಗೆ ಭಯ ಇತ್ತು. ಇವಾಗ ಹಾಗಲ್ಲ, ಅವರು ಕೂಡ ನಮಗೆ ಮನುಷ್ಯರಲ್ಲ, ನಾವು ಅವ್ರ ಜೊತೆ ಮಾತಾಡ್ಬೋದು, ಸಮಾನವಾಗಿ ನಮಗೂ ಬದುಕೋ ಹಕ್ಕೈತಿ ಅನ್ನೋದ್ರ ಬಗ್ಗೆ ನಮಗೆ ಅವರು ಪ್ರತಿಯೊಂದನ್ನು ಧೈರ್ಯ ತುಂಬಿ ಮಹಿಳೆಯರು ಮುಂದೆ ಬರ್ಬೇಕು ಅನ್ನೋದ್ರ ಬಗ್ಗೆ ನಮಗೆ ಭಾಳಷ್ಟು ಕಲಿಸಿಕೊಟ್ಟಾರ. ಆಮೇಲೆ ನಮಗೆ ಹೆಮ್ಮೆ ಇದೆ, ಮಹಿಳಾ ದಿನಾಚರಣೆ ಮಾಡ್ತಾ ಇರೋದು ಭಾಳ ಹೆಮ್ಮೆ. ಯಾಕಂದ್ರೆ ನಮ್ಮದೇ ಆದ ಒಂದು ಸಂಭ್ರಮ ನಾವು ಆಚರಿಸ್ಕೊಳ್ಳೋದು, ಇಲ್ಲಿ ಬರೋದು, ಎಲ್ಲರ ಜೊತೆ ಖುಷಿ ಪಡೋದು ಎಲ್ಲದು ನಮಗೆ ಭಾಳ ಖುಷಿ ಆಗೈತೆ ರೀ. ಇದನ್ನು ನಾವು ಹೇಳೋದಕ್ಕೆ ಹೆಮ್ಮೆ ಪಡ್ಕೊಂತೇವೆ. ನಮ್ಮ ಮಹಿಳಾ ದಿನಾಚರಣೆ ನಮ್ಮೊಂದು ಹೆಮ್ಮೆ ಅನ್ನಿಸ್ತದೆ ರೀ. ಈ ಸಂಘ ಮಾಡ್ದಾಗಿಂದನ ಹೆಣ್ಮಕ್ಳೆಲ್ಲ ಹೊರಗೆ ಹೊಂಟಾರಿ, ಅಲ್ಲಿವರೆಗಿನ ಯಾರೂ ಹೊರಗೆ ಹೋಗ್ತಿದ್ದಿಲ್ಲ ರೀ. ಈಗ ಈ ಸಂಘ ಮಾಡಿದ್ರೆ ತುಂಬ ಚಲೋ ಅದ ರೀ. ಆಮೇಲೆ ಫ್ಯಾಮಿಲಿ ಒಳಗೂ ಚಲೋ ಅದ ರೀ. ಆಮೇಲೆ ಎಲ್ಲ ಥರದಿಂದನ ಸುಖದಿಂದನ ಅದ ರೀ. ಫಂಕ್ಷನ್ ಕಾರ್ಯಕ್ರಮ ಏನರ ಯಾವುದೇ ರೀತಿ ಎಲ್ಲೇ ಏನೇ ಇದ್ರೂ ಯಾರಿಗಾದ್ರೂ ಸ್ವಲ್ಪ ತೊಂದರೆ ಆಗೈತೆ ಅಂದ್ರೆ ಅದಕ್ಕೆ ಸಹಕರಿಸ್ತಾರೆ ಸಂಘದವರು. ಅಡುಗೆ ಈಗ ಎಲ್ರಿಗೂ ಧೈರ್ಯ ಬಂದೈತೆ ರೀ. ಸ್ವಲ್ಪ ಸ್ಟೇಜಿನ ಮೇಲೆ ಮಾತಾಡೋಕೆ ಧೈರ್ಯ ಬಂದೈತೆ ರೀ. ಇವೆಲ್ಲ ಇದ್ದಿದ್ದಿಲ್ಲ ಹಿಂದೆ ಸರ್. ಈಗ ಮಹಿಳಾ ದಿನಾಚರಣೆ ಆಚರಿಸ್ತೀವಿ ಅಂದರೆ ಎಲ್ಲ ಜನನೂ ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಬಂದಾರೆ ಸರ್. ಚೆನ್ನಾಗಿ ನಡಿತೈತಿ ಇದೆಲ್ಲ. ಹಿಂಗೆಲ್ಲ ಒಗ್ಗಟ್ಟಿರೋದು ಭಾಳ ಚೆನ್ನಾಗಿದೆ ಸರ್. ಎಷ್ಟು ವರ್ಷದಿಂದ? ಈಗ ಎಷ್ಟು ವರ್ಷ, ಒಂದು 20 ವರ್ಷದಿಂದ ನಡ್ತೀವಿ ಸರ್. 20 ವರ್ಷದಿಂದ ಭಾಳ ಒಗ್ಗಟ್ಟು ನಮ್ಮ ರೋಶಿನಿ ಸಂಸ್ಥೆಯವ್ರು ಭಾಳ ಚೆನ್ನಾಗಿ ನಡೆಸ್ತಾರೆ ರೀ ಇದನ್ನು. ಮೊದಲು ಧೈರ್ಯ ಇದ್ದಿದ್ದಿಲ್ಲ ಸರ್. ಮೊದಲು ಹೆಣ್ಮಕ್ಳು ಹೊರಗೆ ಬರ್ಬೇಕಂದ್ರೆ ಹಿಂದೆ ಮುಂದೆ ನೋಡೋರು. ಈಗ ಎಲ್ಲರೂ ಈಗ ಧೈರ್ಯದಿಂದ ಹೊರಗೆ ಬರ್ತಾರೆ ರೀ. ಎಲ್ಲದಕ್ಕೂ ಧೈರ್ಯ ಐತಿ ಎಲ್ಲರಿಗೆ. ಅವು ಎಲ್ಲರೂ ಈಗ ಮಳೆಯಾರು ನಾ ಬರೋಂಗಿಲ್ಲ, ನೀಗ ಬರಲ್ಲ ಅಂದ್ರೆ ನಿಂಗೆ 5 ವರ್ಷ ಆಯ್ತು ರಿಜಿಸ್ಟರ್ ಮಾಡ್ಕೊಂಡೇನಿ ಸಂಘ. 12 ಮಂದಿ ತೊಗೊಂಡು ಉಳಿತಾಯ ಬಡ್ಡಿ ನಡೆಸ್ತೇನೆ, ಉಳಿದ ಸಾಲನೂ ತೆಗಿತೀನಿ, ಬಡ್ಡಿ ತುಂಬ್ತೀನಿ, ಅಸಲು ತುಂಬ್ತೀನಿ. ಸಾಲಿ ಕಲ್ತಿಲ್ಲ ರೀ ನಾನು, ಸಾಲಿನ ಕಲ್ತಿಲ್ಲ ರೀ. 2 ಮಕ್ಕಳು, ಒಂದು ಹೆಣ್ಣು ಐತ್ರಿ, ಸಾಲಿ ಕಲ್ತಿಲ್ಲ. ಒಟ್ಟು ಇನ್ನೂ ನಾನು ವಯಸ್ಸಾದರೂ ಇನ್ನೂ ಸಂಘ ನಡೆಸ್ಬೇಕಂತಾನೆ ನಾನು ರೋಶಿನಿ ಸಂಸ್ಥೆ ಒಳಗೆ 25 ವರ್ಷ ಅದು ನಾ ಇದ್ದಿದ್ದು. ನಾವು ಮಳೆಯಾರು ಮಾಡಿದ್ರೆ ನಾವು ಇನ್ನು ನಮ್ದು ಡ್ಯಾನ್ಸಿಂಗ್ ನಂದು ಹಾಕ್ಯಾರ ರೀ ಕುಣಿಯಾಕ. ನನಗೆ ಹೆಸರಲ್ಲೇ ಒಂದು ಹಾಕ್ಯಾರ ರೀ. ಹಾಂ ಮಾಡ್ತೇನೆ ರೀ, ಕಡೆಗೆ ಮಾಡ್ತೇನೆ ರೀ ನಾನು.